यो न हर्षति न द्वेष्टि न शोचति न काङ्क्षति शुभाशुभ परित्यागी भक्तिमान समे प्रिय. ಯಹ ಯಾರು ನ ಹರ್ಷತಿ ಸಂತೋಷ ಪಡುವುದಿಲ್ಲವೋ, ನ ದ್ವೇಷ್ಟಿ ದುಃಖ ಪಡುವುದಿಲ್ಲವೋ, ನ ಶೋಚತಿ ಶೋಕಿಸುವುದಿಲ್ಲವೋ, ನ ಕಾಂಕ್ಷತಿ ಅಪೇಕ್ಷುವುದಿಲ್ಲವೋ, ಶುಭ ಶುಭಕರವಾದ ಅಶುಭಕರವಾದ ಪರಿತ್ಯಾಗಿ ಪರಿತ್ಯಜಿಸುವ ಭಕ್ತಿಮಾನ್ ಭಕ್ತನು ಯಹ ಯಾರು ಸಹ ಅವನು ಮೇ ನನಗೆ ಪ್ರಿಯವಾದವನು. ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗದ 17ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಭಕ್ತರ ಲಕ್ಷಣಗಳನ್ನು ಅರ್ಜುನಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಭಕ್ತರು ಯಾವ ರೀತಿ ಇರ್ತಾರೋ ಅನ್ನೋದನ್ನು ಅರ್ಜುನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಅದು ಯಾವ ರೀತಿ ಅಂದರೆ, ಯಾರು ಹರ್ಷ ಪಡುವುದಿಲ್ಲವೋ ಅದೇ ರೀತಿಯಾಗಿ ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಯಾರು ಬಯಸುವುದಿಲ್ಲವೋ, ಯಾರು ಶುಭಗಳನ್ನು ಪರಿತ್ಯಾಗಿ ಮಾಡುತ್ತಾರೋ ಅಂಥ ಭಕ್ತರು ನನಗೆ ಬಹಳ ಪ್ರಿಯವಾದವರು ಅರ್ಜುನ. ಈ ರೀತಿ ನನ್ನ ಭಕ್ತರು ಇರ್ತಾರೆ ಅನ್ನೋದ ಪರಮಾತ್ಮ ಹೇಳ್ತಾ, ಜೋ ಆತ್ಮಲಾಭಾಸಾರಿಕೆ ಗೋಮಟೆ ಕಾಹಿ ಚೀನಾ ದೇಕೆ ಮಣೋನ್ಯ ಭೋಗ ವಿಶೇಷಕ್ಕೆ ಹರಿ ಖೇಚೇನ. ಯಾವ ಭಕ್ತನು ಆತ್ಮ ಸುಖದಂತಹ ಸುಖವೇ ಶ್ರೇಷ್ಠವಾದದ್ದು, ಇದಕ್ಕಿಂತ ಶ್ರೇಷ್ಠವಾದಂತಹ ಸುಖ ಯಾವುದೂ ಇಲ್ಲ, ಹಾಗೂ ಉಳಿದ ಯಾವ ಭೋಗಗಳು ಅಂದರೆ ಲೌಕಿಕವಾದಂತಹ ಇಂದ್ರಿಯಗಳಿಂದ ಸಿಗುವಂತಹ ಭೋಗಗಳಲ್ಲಿ ಸಂತೋಷವನ್ನು ಪಡುವುದಿಲ್ಲವೋ ಅವನಿಗೆ ನನ್ನ ಧ್ಯಾನವೇ ಇರುತ್ತದೆ. आपणचे विश्वजहाला तरी भेदभावो सहजै केला म्हणून ದ್ವೇಷಾತಿಲ ಜಯ ಪುರುಷಃ. ಯಾವ ನನ್ನ ಭಕ್ತನು ವಿಶ್ವವೆಲ್ಲವೇ ತಾನೇ ಆಗಿರುವ ಎಂಬುದನ್ನು ತಿಳಿದುಕೊಂಡು ವಿಶ್ವದ ಎಲ್ಲ ಜೀವಿಗಳಲ್ಲಿ ಪ್ರೀತಿಸುವುದರಿಂದ ಅವನಲ್ಲಿ ದ್ವೇಷ ಅದು ಹೇಗೆ ಬರುತ್ತದೆ ಅನ್ನುವಂಥದ್ದನ್ನು ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಪೈ ಆಪುಲೆ ಜೆ ಸಾಚಿ ತೇ ಕಲ್ಪಂತಹಿ ನವಚಿ ಈ ಜಾನೋನಿಯ ಘತಾಚಿ ನ ಶೋಚಿತು. ಅರ್ಜುನ, ನನ್ನ ಭಕ್ತರು ಆತ್ಮವಸ್ತು ನಿಜವಾಗಿರುವುದು ಅಂದರೆ ಆತ್ಮ ಕಲ್ಪ ಅಂತ್ಯದವರೆಗೂ ಯಾವಾಗಲೂ ದೃಷ್ಟಿಯು ಲಯವಾದರೂ ಈ ಆತ್ಮ ಚೈತನ್ಯವು ನಾಶವಾಗುವುದಿಲ್ಲಂಥದ್ದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡು ಲೌಕಿಕ ವಸ್ತುಗಳಲ್ಲಿ ಅವರು ಅದು ಹೋದರೂ ಅಥವಾ ಇದ್ದರೂ ಕಳೆದುಕೊಂಡರೂ ಅದಕ್ಕೆ ಅವರು ದುಃಖಿಸುವುದಿಲ್ಲ. ಯಾಕಂದರೆ ಪೂರ್ಣವಾಗಿ ನನ್ನ ಸ್ವರೂಪ ಇರ್ತಾನನ್ನುವಂಥದ್ದು ಪೂರ್ಣವರು ತಿಳಿದುಕೊಂಡಿರುತ್ತಾರೆ. आणि जया परोते काही नाही ते आपुले पेनांची आपुले ठाई जहाला यालागे जो काही ಆಕಾಂಕ್ಷಿಣಃ. ಅಂದರೆ ಪರಮಾತ್ಮಕ್ಕಿಂತ ಮಿಗಿಲಾದ ವಸ್ತುವು ಯಾವುದೂ ಇಲ್ಲ ಅನ್ನುವಂಥದ್ದು ತಿಳಿದುಕೊಂಡು ಅವನು ತಾನೇ ತನ್ನಲ್ಲಿ ಆಗಿರುವುದರಿಂದ ಅವನಿಗೆ ಬೇರೆ ಯಾವುದು ಇಚ್ಛೆ ಇರುವುದಿಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಓಕಟೆ ಕಾಮ್ ಗೋಮಠೆ ಏ ಕಾಹಿ ಜಾತಯ ನಾಮಠೆ ರಾತ್ರಂದಿವಸ ಘಟೆ ಸೂರ್ಯಾಸಿ ಜೈಸಿ. ನೋಡು ಅರ್ಜುನ, ಸೂರ್ಯನಿಗೆ ರಾತ್ರಿ ದಿವಸಗಳು ಹೇಗೆ ಇಲ್ಲವೋ
ಹಾಗೆ ನನ್ನ ಭಕ್ತರಿಗೆ ಒಳಿತು ಕೆಡುಕುಗಳೆಂಬ ಕಲ್ಪನೆಗಳೇ ಉಂಟಾಗುವುದಿಲ್ಲ. ಅಂದರೆ ನನ್ನ ಚಿಂತನೆ ಇರುವುದರಿಂದ ಅವರಿಗೆ ಒಳಿತು ಕೆಡುಕುಗಳು ಎಲ್ಲಿ ಇರುತ್ತದೆ ಅಂತ ಹೇಳ್ತಾ ಇದ್ದಾನೆ. ಐಸಾ ಬೋಧುಚಿ ಕೇವಳು ನಿಕಳು ಜಹಾವರಿ ಭಜನ ಸೀಳು ಮಾಝಾ ಠಾಯಿ. ಈ ಪ್ರಕಾರವಾಗಿ ನನ್ನ ಭಕ್ತರು ಪೂರ್ಣವಾದ ಶುದ್ಧ ಮನುಷ್ಯನಿಂದ ಪೂರ್ಣ ಜ್ಞಾನವನ್ನು ಪಡೆದುಕೊಂಡು ಯಾವಾಗಲೂ ನನ್ನ ಭಜನೆಯಲ್ಲಿ ಕಾಲು ಕೊಡುತ್ತಾರೆ. ಅಂದರೆ ಯಾವಾಗಾದರೂ ಅಂದರೆ ಓಲಾವ ವಿಠಲ, ಭಾವ ವಿಠಲ, ಕರಾವ ವಿಠಲ, ಶಿವಭಾವ. ನಡೆಯುವಾಗ, ಕೂಡುವಾಗ, ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರು ಪೂರ್ಣ ನನ್ನನ್ನೇ ಭಜಿಸ್ತಾರೆ. ಸರಿ ದಯಾ ಐಸೆ ದುಸರೆ ಅಮ್ಮ ಪಡೆಯಂತ ಸೋಯರೆ ನಾಹಿಗಾ ಸಾಚುಕಾರಿ ಮಾಜಾನ. ಅರ್ಜುನ, ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾರು ನನ್ನನ್ನು ಅನನ್ಯವಾಗಿ ಈ ರೀತಿಯಾಗಿ ಅಂದರೆ ಜಾಗೃತಿ ಸ್ವಪ್ನ ಸುಷುಪ್ತಿ ನಾಟವೇ ಪಾತಾರೂಪ ಆನಂದ ಸಾಟವೇ. ಜಾಗೃತದಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ ಮೊದಲಾಗಿ ಅವರು ನನ್ನ ಚಿಂತನೆಯನ್ನು ಮಾಡುವುದರಿಂದ ಅರ್ಜುನ, ಇವರಿಗಿಂತ ಪ್ರಿಯವಾದವರು ನನಗೆ ಜಗತ್ತಿನಲ್ಲಿ ಯಾರೂ ಇಲ್ಲ, ಯಾವ ವಸ್ತುವಿನಿಲ್ಲ, ಯಾರೂ ಇಲ್ಲ ಅನ್ನುವಂಥದ್ದನ್ನು ಅರ್ಜುನಿಗೆ ಪರಮಾತ್ಮ ಉಪದೇಶವನ್ನು ಮಾಡ್ತಾನೆ. ಯೋ ನ ಹರ್ಷತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾಂ ಸಮೇ ಪ್ರಿಯ. ಈ ರೀತಿಯಾಗಿ ನನ್ನ ಭಕ್ತರು ಯಾವಾಗಲೂ ಸಂತುಷ್ಟರಾಗಿರ್ತಾರೆ, ಶೋಕಿಸುವುದಿಲ್ಲ, ಆಕಾಂಕ್ಷೆಗಳಿರುವುದಿಲ್ಲ, ಶುಭ ಮತ್ತು ಅಶುಭಗಳಲ್ಲಿ ಯಾವುದೇ ತರಹದ ವ್ಯತ್ಯಾಸಗಳನ್ನು ಕಾಣುವುದಿಲ್ಲ. ಅಂದರೆ ಅವರು ಚಿತ್ತು ಯಾವಾಗಲೇ ನನ್ನ ಮೇಲೆ ಇರುತ್ತದೆ ಅನ್ನುವಂಥದ್ದು ಅರ್ಜುನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಈ ಒಂದು ಭಕ್ತಿ ಸೇವೆಯನ್ನು ನಾವು ನೀವೆಲ್ಲರಿಗೂ ಶ್ರವಣ ಮಾಡಿದ್ದೀವಿ. ಧನ್ಯವಾದಗಳು.